ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಸ್ಪೂನ್ ಬೈ ಟು. ಸೊ ನಾವಿವತ್ತು ಭೂತ ಇಲ್ಲ ಬೈಗೆ ಮೀನನ್ನ ಸುಕ್ಕ ಮಾಡ್ತಾ ಇದ್ದೇವೆ. ಅದಕ್ಕೆ ಏನೆಲ್ಲ ಬೇಕಾಗ್ತದೆ ಅಂತ ನೋಡ್ಕೊಳ್ಳುವ. ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹುಣಸೆ ಹುಳಿ ನೀರು, ತೆಂಗಿನ ತುರಿ ಸ್ವಲ್ಪ, ಮತ್ತು ಇದು ನಮ್ಮದು ಚಿಕನಿದು ಪೌಡರು, ಚಿಕನಿದು ಆಗ್ತದೆ, ಯಾವುದು ನಾನ್ ವೆಜ್ ಪೌಡರ್ ಬೇಕಾದರೂ ಆಗ್ತದೆ. ಸ್ವಲ್ಪ ಇದು ತಗೊಳ್ಳಿ, ಉಪ್ಪು, ಸಾಸಿವೆ ಮತ್ತು ಎಣ್ಣೆ. ಸ್ಟಾರ್ಟಿಂಗ್ನಲ್ಲಿ ನಾವು ಈ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಅರ್ಧ ಲೋಟ ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೇವೆ. ಇವಾಗ ಇದು ಸ್ವಲ್ಪ ಅರ್ಧ ಬೆಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗೆ ಆಗಲಿಕ್ಕೆ ಇಟ್ಟು ಬಿಟ್ಟರೆ ಆಯಿತು. ಇವಾಗ ನಾವು ಇಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮೀನಿನ ಸುಕ್ಕ ರೆಡಿ ಮಾಡಲಿಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ತಗೊಂಡಿದ್ದೇವೆ. ಹಾಗೆ ಎಣ್ಣೆ ಕಾದ ನಂತರ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಇದು ಈ ಥರ ಚಟಪಟ ಆದಮೇಲೆ ಒಂದು 2 ಗರಿ ಕರಿಬೇವು, ಆಮೇಲೆ ಒಂದು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಹಾಗೆ ಒಂದು 8 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು ಚಿಕ್ಕ ತುಂಡು ಶುಂಠಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು 2 ಸ್ಪೂನು ಸವಿತಾ ಬಫತ್ ಪೌಡರ್ ಇಲ್ಲ ಚಿಕನ್ ಮಸಾಲ ಪೌಡರ್, ಹಾಗೆ ಏನಾದರೂ ನಾನ್ ವೆಜ್ ಪೌಡರ್ ಇದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇದ್ರ ಜೊತೆಗೆ ಒಂದು ಅರ್ಧ ನಿಂಬೆ ಗಾತ್ರದ ಹುಳಿ ನೀರಲ್ಲಿ ಹಿಂಡಿ ಆ ನೀರನ್ನು ಕೂಡ ಹಾಕಿ. ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೇಸ್ಟ್ ನೋಡಿ ಮಸಾಲೆ ಸ್ವಲ್ಪ ಬೇಯಲಿಕ್ಕೆ ಬಿಟ್ಟುಬಿಡಿ. ಅಷ್ಟರಲ್ಲಿ ನಾವು ಅರ್ಧ ಬೇಯಿಸಿರುವ ಬೂತಾಯಿ ಮೀನನ್ನು ಮುಳ್ಳಿನಿಂದ ಸಪ್ರೇಟ್ ಮಾಡಿಕೊಂಡು ಇಟ್ಟಿದ್ದೇವೆ. ಇದನ್ನು ಇವಾಗ ನಾವು ರೆಡಿ ಮಾಡಿರೋ ಮಸಾಲೆ ಜೊತೆಗೆ ಹಾಕ್ಕೊಂಡು ಸರಿಯಾಗಿ ಮೀನಿಗೆ ಮಸಾಲೆ ತಾಗಲಿಕ್ಕೆ ಬಿಡುವ. ಇದು ಇವಾಗ ಚೆನ್ನಾಗಿ ಕುಕ್ ಆಗಿದೆ. ಇದಕ್ಕೆ ನಾವು 1 ಹಿಡಿಯಷ್ಟು ಕಾಯಿ ತುರಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳುವ. ನೋಡಿ, ಈ ಭೂತ ಇಲ್ಲ ಬೈಗೆ ಮೀನಿನ ಸುಕ್ಕನ್ನು ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ.
ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಗೊತ್ತಲ್ವಾ, ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ಅಲ್ಲಿವರೆಗೂ ಬಾಯ್.